ಕೆಳಗೆ ಬಿದ್ದುಬಿಟ್ರು ಹಲವು ಪ್ರತಿಭಟನಾ ನಿರತರು ಲಾಠಿ ಚಾರ್ಜ್ ಸಂದರ್ಭದಲ್ಲಿ. ಹೀಗಾಗಿ ಹಲವು ಪ್ರತಿಭಟನಾ ನಿರತ ಕಾರ್ಯಕರ್ತರಿಗೆ ಗಾಯ ಆಯಿತು. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಮಹಿಳೆಯರಿಗೂ ಗಾಯ ಆಯಿತು. ಈಗಾಗಲೇ ಗಾಯಗೊಂಡವರಿಗೆ ಮದ್ದೂರು ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಚಿಕಿತ್ಸೆ ಪಡಿತಾ ಇರುವಂತಹ ಕಾರ್ಯಕರ್ತರನ್ನ ಗಮನಿಸ್ತಾ ಇದ್ವಿ. ಸಾಕಷ್ಟು ಮಂದಿಯಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಆ ಸಂದರ್ಭದಲ್ಲಿ ಆ ಜನರನ್ನ ನಿಯಂತ್ರಿಸೋದಕ್ಕಿಂತೇಳಿ ಏನು ಲಘು ಲಾಠಿ ಪ್ರಹಾರ ಮಾಡ್ತಾರೆ ಪೊಲೀಸರು. ಆಗ ಗಾಯಗೊಂಡಿದ್ದಾರೆ ಇವರೆಲ್ಲ. ಪೊಲೀಸ್ನವರೇನ ನ್ಯಾಯ ಕೊಡಿಸ್ತಾರೆ ಅಂತ ನಾವು ಬಂದ್ರೆ ಈ ತರ ನ್ಯಾಯ ಕೊಡಿಸ್ತಾರ? ಏನಾಗಿದೆ ಅಂದ್ರೆ ನೋಡಿ, ಇಲ್ಲಿ ಹಾಸ್ಪಿಟಲ್ ಅಲ್ಲಿ ಫುಲ್ ಇರೋದೆಲ್ಲ ಯಾರು ಬೇರೆ ಪೇಷಂಟ್ಗಳಿಲ್ಲ. ಕಾಲೇಟ್ ಮಾಡಿದ್ದಾರೆ, ವಯಸ್ಸಾದವ್ರಿಗೆ ಈ ತರ ಮಾಡಿದ್ದಾರೆ. ಈ ತರ ಎಲ್ಲ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದಕ್ಕೆ ಲಾಠಿ ಚಾರ್ಜ್ ಮಾಡಿರೋದು. ಆ ಮುಸ್ಲಿಮ್ಸ್ ಅವ್ರ ಮೇಲೆ ಏನ್ ಕಷ್ಟೊಂದು ಆಸಕ್ತಿ ತೋರಿಸ್ತಾ ಇರೋದು ನಮ್ ಹಿಂದೂಗಳಾಗಿದ್ಕೊಂಡು ಪೊಲೀಸ್ನವರೇನೆ. ಅವರಿಂದ ಏನ್ ಸಿಗುತ್ತೆ? ನಿನ್ನೆ ಮಾಡಿದ್ದು ಏನ್ ಅನ್ಯಾಯ ಅಂತ ಕೇಳ್ತಾ ಇದ್ದಾರಾ? ನಿನ್ನೆ ಮಾಡಿದ ಅನ್ಯಾಯ ಕೇಳ್ತಾವ್ರೆ. ನಿನ್ನೆ ನಾವು ಅದೇ ಏರಿಯಾದಲ್ಲಿ ಇರೋದು, ಮುಸ್ಲಿಮ್ಸ್ ಬ್ಲಾಕ್ ಅಲ್ಲೇ ಇರೋದು, ನಾವು ಅವ್ರ ಜೊತೆಲೆ ಬೆರೀತಾ ಇರೋದು. ಅಂತದ್ರಲ್ಲಿ ನಾವೆಲ್ಲ ಇಲ್ವಾ? ಮತ್ತೆ ನೆನ್ನೆ ಏನು ಇಲ್ದೇನೆ ಏನ್ ಅವರು ನೆನ್ನೆ ಮಕ್ಳ ಮೇಲೆಲ್ಲ ಕಲ್ಲೆಸಿದ್ರು, ಗಣಪತಿಗೆ ಕಲ್ಲೊಡಿದ್ರು. ಆ ಪ್ರತಿಭಟನೆ ಕೇಳ್ಬೇಕಲ್ವಾ ಪೊಲೀಸ್ನವರು? ಎಲ್ಲೋ ಹೋಗಿ ನ್ಯಾಯ ಕೇಳಿ ಅಂತ ಹೇಳ್ತಾರಲ್ಲ, ಅಲ್ಲೆಲ್ಲಿ ನ್ಯಾಯ ಸಿಗುತ್ತೆ? ನಮಗ್ ಬೇಕಾಗಿರೋದು ನ್ಯಾಯ ಮಸೀದಿ ಹತ್ರನೇ ಕೊಡ್ಸಿ. ಈ ತರ ಪೊಲೀಸ್ನವರೇನ ನ್ಯಾಯ ಕೊಡಿಸ್ತಾರೆ ಅಂತ ನಾವು ಬಂದ್ರೆ ಈ ತರ ನ್ಯಾಯ ಕೊಡಿಸ್ತಾರ? ಏನಾಗಿದೆ ಅಂದ್ರೆ ನೋಡಿ, ಇಲ್ಲಿ ಹಾಸ್ಪಿಟಲ್ ಅಲ್ಲಿ ಫುಲ್ ಇರೋದೆಲ್ಲ ಯಾರು ಬೇರೆ ಪೇಷಂಟ್ಗಳಿಲ್ಲ. ಕಾಲೇಟ್ ಮಾಡಿದ್ದಾರೆ, ವಯಸ್ಸಾದವ್ರಿಗೆ ಈ ತರ ಮಾಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ಗ್ರೌಂಡ್ ರಿಪೋರ್ಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್. ಈಗ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಪರಿಸ್ಥಿತಿ ಈಗ ಹೇಗಿದೆ? ಕ್ಷಣ ಕ್ಷಣಕ್ಕೂ ಪ್ರಕ್ಷುಬ್ಧ ಆದುದನ್ನ ಗಮನಿಸಿದ್ವಿ. ಹಲವರು ಗಾಯಗೊಂಡಿದ್ದಾರೆ ಕೂಡ ಲಾಠಿ ಚಾರ್ಜ್ ಸಂದರ್ಭದಲ್ಲಿ. ಈಗ ಹೇಗಿದೆ ಮದ್ದೂರು ಅಂತ? ಖಂಡಿತವಾಗಲೂ ಪ್ರತಿಮಾ, ನಿಜಕ್ಕೂ ಕೂಡ ಮದ್ದೂರು ಒಂದು ರೀತಿಯಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಬೆಳಗ್ಗೆ 9 ಗಂಟೆಯಿಂದ ಒಂದು ಪ್ರತಿಭಟನೆ ಪ್ರಾರಂಭ ಆಗುತ್ತೆ. ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟೊಂದು ಪ್ರಮಾಣದಲ್ಲಿ ಕಾರ್ಯಕರ್ತರು ಸೇರ್ತಾರೆ, ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಸೇರ್ತಾರೆ, ಮತ್ತು ಬಿಜೆಪಿ ಮುಖಂಡರು ಸೇರ್ತಾರೆ ಅನ್ನುವಂಥದ್ದು. ಆದರೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಸಂಖ್ಯೆಯಲ್ಲಿ ಪ್ರತಿಭಟನಾ ನಿರತರಾಗಿರುವಂಥದ್ದು. ಈಗ ಸದ್ಯಕ್ಕೆ ಮೆರವಣಿಗೆ ನಡೆಸ್ತಾ ಇರುವಂಥದ್ದು. ಏನು ಬೆಳಿಗ್ಗೆ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನದ ಬಳಿಯಿಂದ ಪ್ರತಿಭಟನಾ ಮೆರವಣಿಗೆ ಮಾಡ್ತಾ ಇದ್ರು. ನಿನ್ನೆ ರಾತ್ರಿ ನಡೆದಂಥ ಕಲ್ಲು ತೂರಾಟವನ್ನು ಖಂಡಿಸಿ ಒಂದು ಪ್ರತಿಭಟನಾ ಮೆರವಣಿಗೆ ಮಾಡಿರುವಂಥದ್ದು. ಅಂದರೆ ನಿನ್ನೆ ಒಂದು ರೀತಿಯಲ್ಲಿ ಯಾರಿಗೂ ಕೂಡ ಅವಕಾಶ ಕೊಟ್ಟಿರಲಿಲ್ಲ, ಡಿಜೆ ಹಾಕ್ಲಿಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಗಣಪತಿ ಮೆರವಣಿಗೆ ಮಾಡುವ ಸಂದರ್ಭದಲ್ಲಿ ಡಿಜೆಗಳಿಗೆ ಅವಕಾಶ ಕೊಟ್ಟಿರಲಿಲ್ಲ. ಆದರೆ ಒಂದು ರೀತಿಯಲ್ಲಿ ಇವತ್ತು ಹಿಂದೂ ಪರ ಕಾರ್ಯಕರ್ತರು ಪೊಲೀಸರಿಗೆ ಚಾಲೆಂಜ್ ಮಾಡಿದ ರೀತಿಯಲ್ಲಿ ಒಂದು ರೀತಿಯಲ್ಲಿ ಏನು ಗಣಪತಿಯನ್ನು ಇವತ್ತು ಒಂದು ಪ್ರತಿಷ್ಠಾಪನೆ ಮಾಡಿ ಇವತ್ತು ಮೆರವಣಿಗೆ ಮಾಡ್ತಾ ಇರುವಂಥದ್ದು. ಅಂದರೆ ಡಿಜೆಯನ್ನು ಹಾಕ್ತಾ ಇದ್ದಾರೆ, ಜೊತೆಗೆ ಗಣಪತಿಯನ್ನ ಮೆರವಣಿಗೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಕೆಲವು ಕಡೆ ಕಲ್ಲು ತೂರಾಟ ಮಾಡುವಂಥ ಕೆಲಸವನ್ನು ಕೂಡ ಹಿಂದೂ ಕಾರ್ಯಕರ್ತರು ಮಾಡ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಅವ್ರನ್ನ ತಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಪರಿಸ್ಥಿತಿ ಕೈಮೀರಿ ಹೋದಂಥ ಸಂದರ್ಭದಲ್ಲಿ ಲಘು ಲಾಠಿ ಚಾರ್ಜ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ಜನ ಚೆಲ್ಲಾಪಿಲ್ಲಿಯಾಗಿ ಓಡ್ತಾರೆ. ಚೆಲ್ಲಾಪಿಲ್ಲಿಯಾಗಿ ಓಡಿದಂಥ ಸಂದರ್ಭದಲ್ಲಿ ಕೆಲವರಿಗೆ ಗಾಯ ಆಗಿದೆ. 4-5 ಮಹಿಳೆಯರಿಗೆ ಗಾಯಗಳಾಗಿ ಆಸ್ಪತ್ರೆ ಕೂಡ ದಾಖಲಾಗಿದ್ದಾರೆ. ಸದ್ಯಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಪರ ಕಾರ್ಯಕರ್ತರುಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಈಗ ಮೆರವಣಿಗೆ ಸಾಗ್ತಾ ಇದೆ. ಪೇಟೆ ಬೀದಿಯಿಂದ TB ಸರ್ಕಲ್ವರೆಗೆ ಈ ಒಂದು ಪ್ರತಿಭಟನಾ ಮೆರವಣಿಗೆ ಸಾಗ್ತಾ ಇದೆ. ಒಟ್ಟಾರೆಯಾಗಿ ಸದ್ಯಕ್ಕೆ ಈ ಏನು ಮಸೀದಿ ಮತ್ತು ಕೆಲವು ದರ್ಗಾ ಏನಿತ್ತು ಆ ಒಂದು ಪ್ರದೇಶದಲ್ಲಿ ಸಾಕಷ್ಟು ಉದ್ವಿಗ್ನ ಸ್ಥಿತಿ ಇತ್ತು. ಈಗ ಸಹಜ ಸ್ಥಿತಿಗೆ ಬರ್ತಾ ಇದೆ. ಯಾಕಂದರೆ ಪೊಲೀಸರು ಎಲ್ಲ ಕಡೆ ಹದ್ದಿನ ಕಣ್ಣಿಟ್ಟಿದ್ದಾರೆ, ಎಲ್ಲರನ್ನು ಕೂಡ ನಿಯಂತ್ರಣ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ TB ಸರ್ಕಲ್ನಿಂದ ಮುಂದೆ ಯಾವ ನಡೆ ಇರುವುದು ಅನ್ನುವಂಥದ್ದು ಗೊತ್ತಾಗಿಲ್ಲ. ಈಗ ಸದ್ಯಕ್ಕೆ ಮೆರವಣಿಗೆ ನಿರಂತರವಾಗಿ ನಡೀತಾ ಇರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.